ಜಿಲ್ಲೆಗಳನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ದರ್ಶನ ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ ಸಿಡಿಲಿಗೂ ಜಗ್ಗದ ಉಕ್ಕಿನ ಕೋಟೆ ಎಂದೇ ಹೆಸರಾದ 7 ಸುತ್ತಿನ ಕಲ್ಲಿನ ಕೋಟೆ ಇರುವ ಊರು ಚಿತ್ರದುರ್ಗ. ಇವತ್ತಿನ ನಮ್ಮ ಪಿಕ್ಕು ಟಾಪಿಕ್ಕು. ನೀವು ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ಅಂಬರೀಶ್ ಆಕ್ಟ್ ಮಾಡಿರೋ, ಪುಟ್ಟಣ್ಣ ಕಣಗಾಲ್ ಡೈರೆಕ್ಷನ್ ಮಾಡಿರೋ ನಾಗರಹಾವು ಲೆಜೆಂಡರಿ ಸಿನಿಮಾ ನೋಡಿರಬಹುದಲ್ವಾ? ಅದರಲ್ಲಿ ಒಂದು ಹಾಡಿದೆ. ಅದರಲ್ಲಿ ಬರುವ ಒಂದು ಸಾಲು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ. ಒನಕೆ ಓಬವ್ವ ಎಂಬ ವೀರ ರಮಣೀಯ ಕಥೆ ಹೇಳಿದ ಹಾಡು ಅದು. ಇನ್ನೊಂದು ವಿಶೇಷ ಅಂದ್ರೆ, ಈ ನಾಗರಹಾವು ಸಿನಿಮಾದ ಕಥೆ ಬರೆದ್ರಲ್ಲ ತರಾಸು ಅಂತ, ಅವರು ಇದೇ ಚಿತ್ರದುರ್ಗ ಜಿಲ್ಲೆಯವರು. ಒನಕೆ ಓಬವ್ವ ಇಲ್ಲಿನ ಎವರ್ ಗ್ರೀನ್ ಸೂಪರ್ ಸ್ಟಾರ್, ರಾಜ್ಯದ ಮಹಿಳಾ ಮಣಿಗಳ ಇನ್ಸ್ಪಿರೇಷನ್. ಇವತ್ತಿನ ಜನರೇಷನ್ಗೆ ಹೇಳಬೇಕು ಅಂದ್ರೆ ಗ್ರೇಟ್ ಇನ್ಫ್ಲೂಯೆನ್ಷಿಯರ್. ಇದೇ ಚಿತ್ರದುರ್ಗದ ಲೆಜೆಂಡರಿ ಮದಕರಿ ನಾಯಕರು ರಾಜ್ಯಭಾರ ಮಾಡ್ತಾ ಇದ್ದ ಕಾಲದಲ್ಲಿ ಹೈದರಾಲಿ ಆ ಕೋಟೆಗೆ ಮುತ್ತಿಗೆ ಹಾಕೋಕೆ ಬರ್ತಾನೆ. ಕೋಟೆಯ ಒಳಗೆ ನೇರವಾಗಿ ಕಳ್ಳದಾರಿ ಹುಡುಕ್ತಾರೆ. ಕೊನೆಗೂ ಒಂದು ಕಳ್ಳ ಕಿಂಡಿ ಸಿಗುತ್ತೆ. ಅದರ ಮುಖಾಂತರ ಕೋಟೆ ಒಳಗೆ ಮುಚ್ಚಳಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಸಾಧಾರಣ ಕಾವಲುಗಾರನ ಹೆಂಡತಿ ತನ್ನ ಗಂಡನಿಗೆ ಕುಡಿಯೋಕೆ ನೀರು ತರೋಕೆ ಹೋದವಳು ಈ ಸುಳಿವನ್ನ ತಿಳಿದು ಊಟ ಮಾಡ್ತಿದ್ದ ಗಂಡನಿಗೆ ತೊಂದರೆ ಕೊಡಲು ಇಚ್ಛಿಸದೆ ಸೈಲೆಂಟ್ ಆಗಿ ಅಡುಗೆ ಮನೆಯಿಂದ ಒನಕೆ ತಂದು ಕಿಂಡಿಯ ಹತ್ರ ಕಾದು ಒಳಗೆ ನುಸುಳ್ತಾ ಇದ್ದ ಹೈದರಾಲಿಯ ಸೈನಿಕರನ್ನ ಒಬ್ಬೊಬ್ಬರಾಗಿ ಹೊಡೆದು ಒಳಗೆ ಎಳೆದು ಹಾಕಿ ಹೆಣದ ರಾಶಿಯನ್ನ ಸೇರಿಸ್ತಾಳೆ. ಆಮೇಲೆ ಒಬ್ಬ ಅರೆಸತ್ತ ಸೈನಿಕನಿಂದ ಓಬವ್ವ ಹುತಾತ್ಮಳಾದರೂ ಅಷ್ಟರಲ್ಲಾಗಲೇ ಸುದ್ದಿ ತಿಳಿದು ಸೈನಿಕರು ಬಂದು ಕೋಟೆಯನ್ನ ಕಾಪಾಡ್ತಾರೆ. ಆ ನಾಗರಹಾವು ಸಿನಿಮಾದಲ್ಲಿ ಓಬವ್ವನ ಪಾತ್ರ ಮಾಡಿದ್ದು ನಮ್ಮ ಅಭಿನಯ ಶಾರದೆ ಜಯಂತಿ. ಇಂಥ ರೋಚಕವಾದ ಹಿಸ್ಟ್ರಿ ಇರೋ ಊರು ಚಿತ್ರದುರ್ಗ. 7 ಸುತ್ತಿನ ಕೋಟೆ, ಕೋಟೆಯಷ್ಟೇ ಪ್ರಸಿದ್ಧಿಯಾಗಿರೋ ಒನಕೆ ಓಬವ್ವನ ಕಥೆ, ಇಂದಿಗೂ ಸಿನಿಮ್ಯಾಟಿಕ್ ಆಗಿ ಸೌಂಡ್ ಮಾಡ್ತಿರೋ ಮದಕರಿ ನಾಯಕರು. ಇವಿಷ್ಟು ಚಿತ್ರದುರ್ಗ ಎಂಬ ಕಲ್ಲುಗಾಡಿನ ಹೈಲೈಟ್ಸ್. ಸ್ಟೋನ್ ಏಜ್ನಷ್ಟು ಹಳೆಯ ಮನುಷ್ಯವಾಸದ ನೆಲೆಗಳು, ಪ್ರಾಚೀನ ಗುಹೆಗಳು, ಹಿಸ್ಟಾರಿಕಲ್ ಮತ್ತು ಸ್ಪಿರಿಚುವಲ್ ಸೆಂಟರ್ಗಳು ಚಿತ್ರದುರ್ಗದ ಜಿಯೋಗ್ರಾಫಿಕಲ್ ಫೀಚರ್ಸ್. ಅಪ್ಪಟ ಬಯಲು ಸೀಮೆಯ ಕರ್ನಾಟಕದ ಹೃದಯ ಭಾಗದಲ್ಲಿರೋ ನಮ್ಮ ಚಿತ್ರದುರ್ಗ ರಾಜಧಾನಿ ಬೆಂಗಳೂರಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಚಿತ್ರದುರ್ಗ ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ಚಳ್ಳಕೆರೆ, ಮೊಳಕಾಲ್ಮೂರು ಅಂತ 6 ತಾಲೂಕುಗಳನ್ನ ಹೊಂದಿದೆ. ಇವಿಷ್ಟು ಚಿತ್ರದುರ್ಗದ ಬಯೋಗ್ರಫಿ ಮತ್ತು ಜಿಯೋಗ್ರಫಿ. ನಮ್ಮ ಚಿತ್ರದುರ್ಗವನ್ನ ಗತಕಾಲದಲ್ಲಿ ಮೌರ್ಯರು, ಶಾತವಾಹನರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಆಮೇಲೆ ಬ್ರಿಟಿಷರು ರೂಲ್ ಮಾಡಿದ್ದಾರೆ. ಆ ಸಮಯದಲ್ಲೇ ಇಲ್ಲಿನ ಪಾಳೆಗಾರ ಮದಕರಿ ನಾಯಕ, ಅವನ ಕೋಟೆಗೆ ದಾಳಿ ಇಡಲು ಬಂದ ಹೈದರಾಲಿ, ಅವನ ಸೈನ್ಯವನ್ನ ಒನಕೆಯಿಂದಲೇ ಚಚ್ಚಿ ನಾಶ ಮಾಡಿದ ಓಬವ್ವ ಎಲ್ಲವೂ ಪ್ರಸಿದ್ಧಿ ಪಡೆದ ಕಥೆಗಳು. ಹಿಂದೆ ಇದನ್ನ ಹಿಡಿಂಬ ಪಟ್ಟಣ, ಚಂದ್ರವಳ್ಳಿ, ಸೂಳೆಗಲ್ಲು, ತಿರುವಾಳೆಮ್ಮರ, ಮಲ್ಲರಾಯನದುರ್ಗ, ಚಿತ್ರಕಲ್ಲಿನ ದುರ್ಗ ಅಂತೆಲ್ಲ ಕರೀತಾ ಇದ್ರಂತೆ. ಈಗ ಕೊನೆಗೆ ಚಿತ್ರದುರ್ಗ ಅಂತ ಕರೀತಾ ಇದ್ದೀವಿ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಕಾಲಕಾಲಕ್ಕೆ ತಕ್ಕಂತೆ ತನ್ನ ಹೆಸರನ್ನ 24 ಸಲ ಬದಲಾಯಿಸಿಕೊಂಡ ಕೀರ್ತಿ ನಮ್ಮ ಚಿತ್ರದುರ್ಗದ್ದು. ಈಗ ಚಿತ್ರದುರ್ಗದ ಮತ್ತಷ್ಟು ಹಿರಿಮೆ ಗರಿಮೆಗಳನ್ನ ತಿಳಿಸಿಕೊಡ್ಲಾ? ಕೋಲಾರದಲ್ಲಿ ಚಿನ್ನದ ಗಣಿ ಇರೋ ಹಾಗೆ ರಾಜ್ಯದ ಏಕೈಕ ತಾಮ್ರದ ಗಣಿ ಇರೋದು ಚಿತ್ರದುರ್ಗಕ್ಕೆ ಸೇರಿದ ಇಂಗಳದಾಳದಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಕೇಂದ್ರ ಸರ್ಕಾರದ DRDO, ಇಸ್ರೋ ಮುಂತಾದ ಸೈನ್ಸ್ ಇನ್ಸ್ಟಿಟ್ಯೂಟ್ ಇರೋ ಇಂಡಿಯನ್ ಸೈನ್ಸ್ ಸಿಟಿ ಅನ್ನೋ ಬಿರುದನ್ನ ಹೊಂದಿರೋ ಚಳ್ಳಕೆರೆ ಇದೇ ಚಿತ್ರದುರ್ಗಕ್ಕೆ ಸೇರಿದ ಹೆಮ್ಮೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅಡುಗೆ ಎಣ್ಣೆ ತಯಾರಿಸೋ ಚಳ್ಳಕೆರೆ, ಏಕೈಕ ಗ್ರೀಕ್ ಮಾದರಿಯ ರಂಗಮಂದಿರ ಇರುವ ಸಾಣೇಹಳ್ಳಿ, ಖ್ಯಾತ ಯೋಗಪಟು ಅನಾಥ ಸೇವಾಶ್ರಮ ಟ್ರಸ್ಟ್ನ ನಿರ್ಮಾತೃ ರಾಘವೇಂದ್ರ ಸ್ವಾಮಿಗಳ ಕಾರ್ಯಾಗಾರ ಇರುವ ಮಲ್ಲಾಡಿಹಳ್ಳಿ, ಪ್ರಸಿದ್ಧ KRS ಡ್ಯಾಂ ಕಟ್ಟುವುದಕ್ಕೆ ಮೂಲ ಮಾದರಿಯಾದ ವಾಣಿ ವಿಲಾಸ ಸಾಗರ, ಸೀರೆ ಮತ್ತು ಕಂಬಳಿಗಳ ನೇಯ್ಗೆಗೆ ಪ್ರಸಿದ್ಧಿಯಾದ ರೇಷ್ಮೆ ಸೀರೆಯ ತವರೂರು ಅಂತ ಕರೆಯಲ್ಪಡುವ ಮೊಳಕಾಲ್ಮೂರು, ಜಗತ್ತಿನ ಏಕೈಕ ಜಡೆ ಗಣಪತಿಯ ದೇವಸ್ಥಾನ ಇರೋ ಹೊಳಲ್ಕೆರೆ ಇರೋದೆಲ್ಲ ಇದೇ ಸಿರಿವಂತಿಕೆಯ ಚಿತ್ರದುರ್ಗದಲ್ಲಿ. ಇಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವಿಂಡ್ ಪವರ್ ಉತ್ಪಾದನೆ ಕೂಡ ಹೆಚ್ಚಾಗಿ ನಡೆಯುತ್ತೆ. ರಾಜ್ಯದಲ್ಲೇ ಅತಿ ಹೆಚ್ಚು ಬುಡಕಟ್ಟಿನ ಜನರು ಇರುವ ಜಿಲ್ಲೆ ಇದು. ಚಿತ್ರದುರ್ಗ ನಾಡಿಗೆ ಕೊಡುಗೆಯಾಗಿ ನೀಡಿದ ಮಹನೀಯರ ದೊಡ್ಡ ಲಿಸ್ಟೇ ಇಲ್ಲಿದೆ. ಕರ್ನಾಟಕದ ಅತ್ಯಂತ ದೂರದೃಷ್ಟಿಯ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಎಸ್ ನಿಜಲಿಂಗಪ್ಪನವರು, ಕನ್ನಡದ ಮೊಟ್ಟಮೊದಲ ಪ್ರಾಧ್ಯಾಪಕರಾದ TS ವೆಂಕಣ್ಣಯ್ಯ, ಸಾಹಿತ್ಯ ಮತ್ತು ವಿದ್ವಾಂಸರಾದ ತೂಸು ಶ್ಯಾಮರಾಯರು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು, ಬೆಳಗೆರೆ ಜಾನಕಮ್ಮ, BL ವೇಣು, ಹುಲ್ಲೂರು ಶ್ರೀನಿವಾಸ್ ಜೋಯಿಸರು,
ಪ್ರೊಫೆಸರ್ ಲಕ್ಷ್ಮಣ್, ವಿಶಾಲಾಕ್ಷಿ ದಕ್ಷಿಣಮೂರ್ತಿ, ಮಾಜಿ ಕೇಂದ್ರ ರೈಲ್ವೆ ಸಚಿವರಾದ ಸಿಕೆ ಜಾಫರ್ ಶರೀಫ್, ಇನ್ನೂ ಹಲವರು ಖ್ಯಾತನಾಮರು. ಜನ ಚಿತ್ರದುರ್ಗವನ್ನ ಗಂಡು ಮೆಟ್ಟಿನ ನಾಡು, ಒನಕೆ ಓಬವ್ವನ ಬೀಸು ಅಂತಾರೆ. ನೀವೇನಂತೀರಿ? ಡಿಯರ್ ಚಿತ್ರದುರ್ಗದವರೇ, ನಮಗೆ ಗೊತ್ತಿಲ್ಲದಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಚಿತ್ರದುರ್ಗದ ಮಾಹಿತಿ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬೇರೆ ಜಿಲ್ಲೆ, ಬೇರೆ ವಿಷಯಗಳ ಮಾಹಿತಿಗಾಗಿ ಟಾಕಿಂಗ್ ಪ್ಯಾರೆಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.